ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇನ್ನೂ ಓಡ್ತಾ ಇದೆ, 1000 ಸಂಚಿಕೆ ಆಗ್ತಾ ಇದೆ. ಆದರೂ ಇದರ ಕ್ರೇಜ್ ಕಡಿಮೆ ಆಗಿಲ್ಲ ಅನ್ನೋರು ಕೂಡ ಇದ್ದಾರೆ. ಆದರೆ ಈ ಸೀರಿಯಲ್ ಬಗ್ಗೆ ಇನ್ನೂ ಒಂದಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೀರಿಯಲ್ನಲ್ಲಿ ಪುಟ್ಟಕ್ಕನೇ ಜೀವಾಳ, ಅವರೇ ಜೀವಾಳ ಆಗಿದ್ದರು. ಸದ್ಯಕ್ಕೆ ಕಡಿಮೆ ಸ್ಕ್ರೀನ್ ಸ್ಪೇಸ್ ಇದೆ ಅಷ್ಟೇ. ಇನ್ನು ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದ್ದು, ಹಳೆ ಸ್ನೇಹ ಸೀರಿಯಲ್ಗೆ ವಾಪಸ್ ಬರ್ತಿದ್ದಾರಾ ಅಂತ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನೋಡೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಕತೆ ಮತ್ತೆ ಟೇಕ್ ಆಫ್ ಆಗಿದೆ. ಮುಕ್ತಾಯ ಆಗುತ್ತಾ ಅಂತ ಅಂದುಕೊಂಡಿದ್ದ ಸ್ಟೋರಿಗೆ ಹೊಸ ಹುರುಪು ತಗೊಂಡು ಬಂದಿದೆ. ಮೊನ್ನೆಯಷ್ಟೇ 1000 ಸಂಚಿಕೆ ಪೂರೈಸಿತ್ತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಅಶ್ವಿನಿ ನಕ್ಷತ್ರ, ಜೋಡಿ ಹಕ್ಕಿ, ಭೂಮಿಗೆ ಬಂದ ಭಗವಂತ ಸೇರಿದಂತೆ ಹಲವು ಯಶಸ್ವಿ ಧಾರಾವಾಹಿ ಕೊಡುಗೆ ನೀಡಿರೋ ಆರೂರು ಜಗದೀಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಿರೋ ಪುಟ್ಟಕ್ಕನ ಮಕ್ಕಳು ಕೂಡ ದಾಖಲೆಯ ಮೈಲಿಗಲ್ಲು ಸಾಧಿಸಿತ್ತು. ಆದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮೂಲಕ ಸ್ನೇಹ ಪಾತ್ರದಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ನಟಿ ಸಂಜನಾ ಬುರ್ಲಿ. ಇದೀಗ ಮತ್ತೆ ಸೀರಿಯಲ್ಗೆ ವಾಪಸ್ಸಾದರು ಅಂತ ವೀಕ್ಷಕರು ಅಂದುಕೊಳ್ತಾ ಇದ್ದಾರೆ. ಹೌದು, ಜಿ ಕನ್ನಡ ರಿಲೀಸ್ ಮಾಡಿದ ಪ್ರೋಮೋದಲ್ಲಿ ಸ್ನೇಹ ಆತ್ಮ ಓಡಾಡ್ತಾ ಇದೆ. ಅಲ್ಲದೆ DC ಮೇಡಮ್ಮ ಸತ್ತು ಹೀಗಿದ್ರು ಆಕೆ ಆತ್ಮ ಓಡಾಡ್ತಾ ಇದೆ. ಅನ್ಯಾಯ ಮಾಡಿದವರನ್ನು ಸರಿಪಡಿಸಲು ಸ್ನೇಹ ಆತ್ಮದ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಆದರೆ ರಿಲೀಸ್ ಆದ ಪ್ರೋಮೋ ನೋಡಿ ವೀಕ್ಷಕರು ಮತ್ತೆ ನಟಿ ಸಂಜನಾ ಬುರ್ಲಿ ಸೀರಿಯಲ್ಗೆ ವಾಪಸ್ಸಾದ್ರ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಹೀಗಾಗಿ ಇದಾದ ಬಳಿಕ ಮತ್ತೆ ಸ್ನೇಹಾಳ ಆತ್ಮದ ರೂಪದಲ್ಲಿ ಬಂದಿದ್ದು ಯಾರು ಅಂತ ತಂಡ ರಿವೀಲ್ ಮಾಡಿದೆ. ಹೌದು, ರಿಲೀಸ್ ಆದ ಮತ್ತೊಂದು ಪ್ರೋಮೋದಲ್ಲಿ ಸ್ನೇಹಾಳ ಮುಖವಾಡ ಹಾಕಿಕೊಂಡು ರಾಜಿ ಎಂಟ್ರಿ ಕೊಟ್ಟು ಶಾಕ್ ನೀಡಿದ್ದಾಳೆ. ಸದ್ಯ ಮುಂದಿನ ದಿನಗಳಲ್ಲಿ ಸ್ನೇಹಾಳ ಮುಖವಾಡ ಧರಿಸಿ ರಾಜಿ ಏನೇನೆಲ್ಲ ಮಾಡ್ತಾಳೆ ಅಂತ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.